ಮಳೆ ವಾತಾವರಣನೇ ಇಲ್ಲ, ಮೋಡನೇ ಆಗಿಲ್ಲ. ಹಾಗೆ ಬಿಡುವಿನ ವಾತಾವರಣ ಇಲ್ಲ, ಹೋಗ್ಬಿಡೋಣ ಅಂತ ಹೊರಡ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲೆಲ್ಲ ವೆಹಿಕಲ್ಗಳಿಲ್ಲ. ಈ ಪಕ್ಕದ ಮನೆಗೆ ಹೋಗಕ್ಕೆ ಗಾಡಿ ತಗೊಂಡು ಹೋಗ್ತೀವಿ, ಆದ್ರೆ ನಡ್ಕೊಂಡು ಹೋಗೋ ಸಂಸ್ಕೃತಿ ಕಡಿಮೆ ಆಗ್ತಾ ಇವತ್ತು. ಅಂದ್ರೆ ಈ ವಾಕಿಂಗ್, ಅದು ಆರೋಗ್ಯ ದೃಷ್ಟಿಯಿಂದ ವಾಕಿಂಗ್ ಮಾಡ್ತಿದ್ದಾರೆ. ಆರೋಗ್ಯನ ಚೆನ್ನಾಗಿದ್ರೆ ವಾಕಿಂಗು ಮಾಡೋದು ಈಗಿನ ಜನ. ಆದ್ರೆ ಆಗಿನ ಕಾಲಕ್ಕೆ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಜಯರಾಮ್ ಬಾಟಿನ ಕಲ್ಕತ್ತಕ್ಕೆ 60 ಮೈಲಿ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಎಷ್ಟೋ ಟೈಮ್ ರಾತ್ರೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಆಗಿನ ಪ್ರಯಾಣ ತುಂಬಾ ತ್ರಾಸದಾಯಕವಾಗಿತ್ತು. ಇವಾಗ ತುಂಬಾ ಸುಲಭವಾಗಿದೆ. ಇವಾಗ ಇಲ್ಲಿದ್ರೆ ಹೋಗಿ ಇನ್ನೊಂದು ಗಂಟೆಗೆ ಹೋಗಿ ದೆಹಲಿಯಲ್ಲಿ ಇರ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಮೆರಿಕದಲ್ಲಿ ಇರ್ತೀವಿ, ಅಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಬರ್ಬೋದು. ಅಂದ್ರೆ ಇವತ್ತು ಎಷ್ಟು ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಬಹಳ ಸುಲಭವಾಗಿದೆ, ಸುಗಮವಾಗಿದೆ. ಆಗಿನ ಕಾಲ ತುಂಬಾ ಕಷ್ಟ ಇತ್ತು. ಹಾಗಾಗಿ ಆಗ ನಡ್ಕೊಂಡು ಹೋಗ್ಬೇಕಾಗಿತ್ತು. ಕೋಯಲ್ ಪಾರ್ಕ್ನ ಜಯರಾಮ್ ರೆಡ್ಡಿ ನಡ್ಕೊಂಡು ಹೋಗ್ಬೇಕು ಸ್ವಾಮಿ ಮಹಾದೇವ ಅಂದ್ರು. ಹಾಗಾಗಿ ಶ್ರೀಮಾತಿ ಅವರು ಭವಿಷ್ಯ ತಿಳ್ಕೊಂಡು ಹೇಳ್ತಾರೆ, ಮಗು ಹೋಗ್ಬೇಡ ಮಳೆ ಬರ್ತದೆ ಅಂತ. ಆದ್ರೆ ಸ್ವಾಮಿಗಳು ಮಾಡಾಗಿಲ್ಬಿಡು, ಈಗ ನಾವು ಕೆಲವು ಟೈಮ್ ಏನು ಆಗಿರ್ಬೋದು, ಅವ್ರ ಮನೆಗಳ ಹೋಗ್ಬೇಡ ತಿರ್ಗ ಮಳೆ ಬರುತ್ತೆ ಅಂತ ಹೇಳಿದ್ರು ಸಹ ಕೇಳಲ್ಲ. ಇವ್ರು ಹೊರಡ್ತಾರೆ, ಸ್ವಲ್ಪನೂ ಆಲೋಚನೆ ಮಾಡದೆ ಹೊರಡ್ತಾರೆ. ಶ್ರೀಮಾತೆ ಪ್ರಣಾಮ ಮಾಡಿ ನಗುತ್ತಾ ಹೊರಟೇ ಬಿಡ್ತಾರೆ. ಆಮೋದರ ನದಿ ದಾಟಿ ಆ ಕಡೆ ದೇಸರಾ ಗ್ರಾಮದ ಬಯಲು ಪ್ರದೇಶದಲ್ಲಿ ನಡೀತಾ ಇದ್ದಾರೆ. ಶ್ರೀಮಾತೆಗಳ ಊರು ಏನು ಜಯರಾಮ್ ಬಾಟಿ ಇದೆ, ಅಲ್ಲಿ ಆಮೋದರ ನದಿ ಇದೆ. ಆಮೋದರ ನದಿ ತೀರದಿ ಕಾಣುವ ಜೈರಾಮ್ ಬಟಿಯೊಳಗೆ, ಜೈರಾಮ್ ಬಟಿಯೊಳಗೆ ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ, ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಹಾಡೋ ತುಂಬಿ ಮನ, ಹಾಡೋ ತುಂಬಿ ಮನ. ಶ್ರೀಮತರಲ್ಲಿದ್ದಾರೆ. ಆಮೋದರ ನದಿ ತೀರದಿ ಕಾಣುವ ಜಯರಾಮ್ ಬಟಿಯೊಳಗೆ. ಆಮೋದರ ನದಿ ಜಯರಾಮ್ ಬಟಿಯ ಪಕ್ಕನೆ ಹರಿತದೆ. ಆ ಜಯರಾಮ್ ಬಟಿ ನದಿಯ ಆಮೋದರ ನದಿಯನ್ನು ದಾಟಿ ದೇಸಾಯಿ ಗ್ರಾಮದ ಬಯಲು ಪ್ರದೇಶದಲ್ಲಿ ಸ್ವಾಮಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಂದಲೂ ಆಕಾಶದ ತುಂಬ ಮೋಡ ಕವಿಯಿತು, ಜಡಿ ಮಳೆ ಶುರುವಾಗಿಯೇ ಬಿಟ್ಟಿತು. ಎಲ್ಲಾದರೂ ಆಶ್ರಯ ಪಡೋಣವೆಂದರೆ ವಿಶಾಲವಾದ ಮೈದಾನ, ಅಂದ್ರೆ ಬಯಲು, ಎಲ್ಲೂ ಏನೂ ಇಲ್ಲ. ಈಗೆಲ್ಲ ಎಲ್ಲ ಕಡೆನೂ ಮನುಷ್ಯ ಎಲ್ಲ ಕಡೆ ಹೋಗಿ ಎಲ್ಲ ಚಟುವಟಿಕೆ ಮಾಡ್ತಾನೆ. ದೊಡ್ಡ ದೊಡ್ಡ ಕಗ್ಗಾಡಲ್ಲಿ ಹೋಗಿ ಏನಾದರೂ ಮಾಡ್ತಿದ್ದ ಚಟುವಟಿಕೆ, ಎಲ್ಲರಿಗೂ ಮನುಷ್ಯ ಕೈ ಆಡಿಸ್ತಾನೆ ಇವತ್ತು, ಆಧುನಿಕ ಮನುಷ್ಯ. ಆದ್ರೆ ಆಗಿನ ಕಾಲದಲ್ಲಿ ಅಷ್ಟೊಂದು ಕೈ ಆಡಿಸೋ ತಂತ್ರಜ್ಞಾನದಲ್ಲಿ ಬೆಳೆದಿರಲಿಲ್ಲ ಇವತ್ತು. ಇಲ್ಲ ಎಂಥ ಕಾಡಾದ್ರೂ ಅವನು ಒಳಗಡೆ ಹೋಗಿ ಏನಾದರೂ ಸಂಶೋಧನೆ ಮಾಡ್ತಾನೆ. ಅಂತ ವಿಶಾಲವಾದ ಮೈದಾನ. ಬೇರೆ ಉಪಾಯ ಕಾಣದೆ ಓಡಿ ಕಡೆಗೆ ಒಬ್ಬ ಮೇದರವನ ಗುಡಿಸಿನಲ್ಲಿ ಸೇರ್ಕೊಳ್ತಾರೆ. ಅಂದರೆ ಓಡಿ ಒಬ್ಬ ಮೇದೆ ಅಂತಂದ್ರೆ ಈ ಬುಟ್ಟಿ ಒಲಿಯೋ ಅನ್ಸುತ್ತೆ, ಅವ್ರ ಮನೆಗೆ ಹೋಗಿ ಗುಡಿಸ್ಕೊಂಡು ಸೇರ್ಕೊಳ್ತಾರೆ. ಮೈಯೆಲ್ಲ ಒದ್ದೆ ಎಂದು ಹೇಳಬೇಕಾಗಿ ಇಲ್ಲ, ಯಾಕಂದ್ರೆ ಮಳೆ ಸ್ಟಾರ್ಟ್ ಆಗಿ ಜಡಿ ಮಳೆ ಸ್ಟಾರ್ಟ್ ಆಗಿ ಸ್ವಾಮಿಗಳು ನೆಂದು ಹೋಗ್ತಿದ್ದಾರೆ. ಹೋಗಿ ಅಲ್ಲೂ ನೆಂದು ಒಳಗಡೆ ಹೋಗಿ ಸೇರ್ಕೊಂತಾರೆ. ಶ್ರೀಮಹಾದೇವರ ಭವಿಷ್ಯವಾಣಿಗೆ ನಕ್ಕಿದ್ದಕ್ಕೆ ಈಗ ಮಳೆಯಲ್ಲಿ ತೊಯ್ದು ಚಳಿಯಲ್ಲಿ ನಡುಗುವ